ಹಾಯ್ ಹಲೋ ನಮಸ್ತೆ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಿರುವಂಥ ಒಂದು ವಿಷಯ ಯಾವುದಪ್ಪ ಅಂತಂದರೆ, ರೈತರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಒಂದು ಹೊಸ ವಿಡಿಯೋವನ್ನು ಮಾಡಲು ನಾನು ಇವತ್ತು ಇಚ್ಛಿಸ್ತಾ ಇದ್ದೀನಿ. ಆ ವಿಡಿಯೋ ಯಾವುದಪ್ಪ ಅಂತಂದರೆ, ರೈತರು ತಮ್ಮ ಮೊಬೈಲ್ ಫೋನಲ್ಲಿ ಬೆಳೆ ಸಮೀಕ್ಷೆಯನ್ನು ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ರೈತರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಒಂದು ವಿಷಯವಾಗಿದೆ. ಆದ್ದರಿಂದ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕಳೆದ ವರ್ಷ ಅಂದರೆ 2023 ಮತ್ತು 24ನೇ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ ತುಂಬಾ ಬರ ಆಗಿತ್ತು. ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬರ ಪರಿಹಾರ ಹಣ ಕೂಡ ಕೊಟ್ಟರು. ಆ ಹಣ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆಪ್ಪ ಅಂತಂದರೆ, ಅದು ಬೆಳೆ ಸಮೀಕ್ಷೆಯ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಎಲ್ಲ ರೈತರಿಗೆ ಈ ಹಣ ಮುಟ್ಟಿಲ್ಲ. ಯಾಕಂದರೆ ಕೆಲವು ರೈತರು ತಮ್ಮ ಹೊಲದಲ್ಲಿ ಬೆಳೆಯನ್ನು ಹಾಕಿದ್ರು, ಆದರೆ ಅದನ್ನು GPS ಅಂದರೆ ಬೆಳೆ ಸಮೀಕ್ಷೆ ಮಾಡುವಂಥ ಸಮಯದಲ್ಲಿ ತಪ್ಪಾದ ಮಾಹಿತಿಯನ್ನು ನೀಡಿದ್ರಿಂದ ಖಾಲಿ ಹೊಲಗಳಂತ, ಹೊಲದಲ್ಲಿ ಬೆಳೆ ಇದ್ದರೂ ಖಾಲಿ ಹೊಲ ಅಂತ ತಪ್ಪಾಗಿ ಎಂಟ್ರಿ ಕೂಡ ಮಾಡಿದರು. ಆ ಕಾರಣದಿಂದ ಕೆಲ ರೈತರಿಗೆ ಆ ಹಣ ಕೂಡ ಬರಲಿಲ್ಲ. ಈ ವರ್ಷ ನೋಡಿ ತುಂಬಾ ಮಳೆ ಆಗ್ತಾ ಇದೆ. ಆಕಸ್ಮಿಕವಾಗಿ ಅತಿವೃಷ್ಟಿಯಿಂದ ಕೂಡ ಹಣ ಬರುವ ಸಾಧ್ಯತೆ ಇದೆ. ಆದ್ದರಿಂದ ರೈತರು ಇದಕ್ಕೆ ಯಾವ್ಯಾವ ಕೆಲಸಕ್ಕೆ ಇದು ತುಂಬಾ ಉಪಯೋಗವಾಗಿದೆ ಬೆಳೆ ಸಮೀಕ್ಷೆ ಅಂತಂದರೆ, ನೋಡಿ, ಬೆಳೆ ಸಮೀಕ್ಷೆ ನಾವು ಯಾವ ಬೆಳೆ ಎಲ್ಲ ಎಂಟ್ರಿ ಮಾಡ್ತೀವಿ, ಆ ಬೆಳೆ ನಮ್ಮ ಹೊಲದ ಉತ್ತಾರಿ ಅಂದರೆ ಪಹಣಿಯಲ್ಲಿ ಆ ಬೆಳೆಯನ್ನು ಎಂಟ್ರಿ ಮಾಡ್ತಾರೆ. ಆ ಬೆಳೆ ಎಂಟ್ರಿ ಆಗೋದ್ರಿಂದ ನಾವು ಆರಾಮಾಗಿ ನಾವು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬೆಳೆ ಸಾಲವನ್ನು ಪಡೆದುಕೊಳ್ಳಲು ತುಂಬಾ ಇದು ಯೂಸ್ ಆಗುತ್ತೆ. ಯಾಕಂದರೆ ಯಾವ ಬೆಳೆ ಹಾಕಿರ್ತೀವಿ ಆ ಬೆಳೆ ನಮ್ಮ ಉತ್ತಾರಿ ಮೇಲೇ ಎಂಟ್ರಿ ಆಗಿರುತ್ತೆ. ಆದ್ದರಿಂದ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ರೈತರು ಬೆಳೆ ವಿಮೆ ಕೂಡ ತುಂಬಿದ್ದೀರಾ, ನೀವು ಯಾವೆಲ್ಲ ಯಾವ್ಯಾವ ಬೆಳೆಗೆ ಬೆಳೆ ವಿಮೆ ತುಂಬಿದ್ದೀರಾ, ಆ ಬೆಳೆ ಎಕ್ಸಾಕ್ಟಾಗಿ ಯಾವ ಬೆಳೆಗೆ ತುಂಬಿದ್ದೀರಾ ಆ ಬೆಳೆ ಕೂಡ ಎಂಟ್ರಿ ಮಾಡಿಕೊಳ್ಳಿ. ಮತ್ತು ಬೆಳೆ ವಿಮೆಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುವಂಥ ವಿಷಯ ಇದು ಆಗಿದೆ. ಆದ್ದರಿಂದ ಇವತ್ತು ಬೆಳೆ ಸಮೀಕ್ಷೆನ ನಮ್ಮ ರಾಜ್ಯದ PR ಅಂತ ನೇಮಕ ಮಾಡ್ತಾರೆ ಖಾಸಗಿ ವ್ಯಕ್ತಿಯರು, ಅವರು ಕೂಡ ಮಾಡ್ತಾರೆ. ಅದರ ಬದಲಾಗಿ ರೈತರು ಯಾಕೆ ಮಾಡಬಾರ್ದು? ರೈತರಾಗಿ ನಾವೇ ಬೆಳೆ ಸಮೀಕ್ಷೆನ ಯಾವ ರೀತಿ ಮೊಬೈಲ್ ಫೋನಲ್ಲಿ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋ ನೋಡಿ, ಸಂಪೂರ್ಣ ಮಾಹಿತಿ ಕೂಡ ದೊರೆಯುತ್ತೆ. ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರೈತ ವಿಲು ನಾಯಕ್, ಈ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ರೈತರಿಗೆ ಸಂಬಂಧಪಟ್ಟಂಥ ನಾನು ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಟನ್ ಅಂತ ತಲುಪುತ್ತೆ. ಬನ್ನಿ ರೈತ ಬಾಂಧವರೇ, ರೈತರೇ ತಮ್ಮ ಮೊಬೈಲ್ ಫೋನ್ನಲ್ಲಿ ಯಾವ ರೀತಿ ಬೆಳೆ ಸಮೀಕ್ಷೆನ ಮಾಡಬೇಕು ಎಂಬುದನ್ನು ಒಂದು ಡೆಮೋ ಮುಖಾಂತರ ನಿಮಗೆ ನಾನು ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ತಾ ಇರ್ತೀನಿ ಎಂಬುದನ್ನು ಕೂಡ ಪಕ್ಕದಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡರಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಆ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಮೊಟ್ಟ ಮೊದಲಿಗೆ ನಿಮ್ಮ ಮೊಬೈಲ್ ಫೋನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿದಾದಮೇಲೆ ಇಲ್ಲಿ ಸರ್ಚ್ ಅಂತಿದೆಯಲ್ಲ, ಇಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಆ್ಯಪ್ 2024-25 ಅಂತ ಬರ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇನ್ಸ್ಟಾಲ್ ಅಂತ ಬರ್ತಾ ಇದೆಯಲ್ಲ, ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಇದನ್ನು ನೋಡಿ, ಇವಾಗ ಇನ್ಸ್ಟಾಲೇಷನ್ ಮಾಡ್ಕೋತಾ ಇದ್ದೀನಿ. ಈ ಆ್ಯಪ್ನ ಪ್ರತಿಯೊಬ್ಬರು ಕೂಡ ಈ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಬೆಳೆ ಸಮೀಕ್ಷೆ ಮಾಡೋಕ್ಕೆ ಆಗುತ್ತೆ. ಮತ್ತು ಈ ಆ್ಯಪು ಕನ್ನಡದಲ್ಲಿ ಅಕ್ಷರ ಏನಿದೆಯಲ್ಲ, ಇದೇ ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ನೊಂದು ಇಂಗ್ಲೀಷಲ್ಲಿ ಇರುತ್ತೆ ಕ್ರಾಪ್ ಅಂತ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬಾರ್ದು. ಅದು PR ಆ್ಯಪ್ ಆಗಿರುತ್ತೆ. ರೈತರ ಆ್ಯಪು ಕನ್ನಡದಲ್ಲೇ ಅಕ್ಷರಲ್ಲೇ ಇರುತ್ತೆ. ಈ ಅಕ್ಷರದಲ್ಲಿ ಇರುವಂಥ ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ನೋಡಿ, ಇವಾಗ ಇನ್ಸ್ಟಾಲ್ ಕೂಡ ಆಗ್ತಾಯಿದೆ. ನಾವು ರೈತರ ಆ್ಯಪಲ್ಲಿ ನಾವು ಬೆಳೆ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಕಡ್ಡಾಯವಾಗಿ FIDನ ಮಾಡಿಸಿರಬೇಕು. FID ಮಾಡಿಸಿರಬೇಕು. ಮತ್ತು ಆಧಾರ್ ಕಾರ್ಡ್ಗೆ FID ನಂಬರ್ ಕೂಡ ಲಿಂಕ್ ಇರುತ್ತೆ. ಆಧಾರ್ ಕಾರ್ಡ್ OTP ಹಾಕಿದ ಮೇಲೆ FID ಆಧಾರದ ಮೇಲೆ ನಾವು ಎಷ್ಟು ಸರ್ವೆ ನಂಬರ್ನ FIDಯಲ್ಲಿ ನಾವು ಆ್ಯಡ್ ಮಾಡಿರ್ತೀವಿ ಅಷ್ಟೆಲ್ಲ ಸರ್ವೆ ನಂಬರ್ ಕೂಡ ಇಲ್ಲಿ ನಾವು ಆ್ಯಡ್ ಮಾಡಿಕೊಂಡು ನಾವು ಬೆಳೆ ಸಮೀಕ್ಷೆನ ಮಾಡ್ಕೋಬೋದು. ನೋಡಿ, ಇವಾಗ ಈ ಪ್ಲೇಸ್ಟೋರ್ನಿಂದ ಈ ಆ್ಯಪ್ ಕೂಡ ಡೌನ್ಲೋಡ್ ಆಗಿದೆ. ಇವಾಗ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ರೈತರ ಬೆಳೆ ಸಮೀಕ್ಷೆ 2024-25 ಈ ಆ್ಯಪ್ ಕೂಡ ಓಪನ್ ಆಗಿದೆ. ಇಲ್ಲಿ ಏನೇನು ಕೇಳುತ್ತೆ ಎಲ್ಲನ ಅಲೋ ಮಾಡ್ಕೋತಾ ಹೋಗೋಣ. ನೋಡಿ, ಎಲ್ಲ ಅಲೋ ಮಾಡಿದ್ದೀನಿ. ಇವಾಗ
ಇಲ್ಲಿ ಅಗ್ರಿ ಅಂತ ಕೊಟ್ಟುಬಿಡೋಣ. ಚಾಲು ಆಗಿಬಿಡುತ್ತೆ ನೋಡಿ. ಇವಾಗ ರೈತರ ಬೆಳೆ ಸಮೀಕ್ಷೆ 2024-25 ಋತು ಮುಂಗಾರು. ಈ ಕಡೆ ನಿರ್ಗಮಿಸು ಅಂತಿದೆ ಮತ್ತು ಈ ಕಡೆ KYC ಮುಖಾಂತರ ಆಧಾರ್ ದೃಢೀಕರಿಸಿ ಅಂತ ಇದೆ. ಇಲ್ಲಿ ಎರಡನೇ ಆಪ್ಷನ್ ಬರ್ತಾ ಇದೆಯಲ್ಲ, KYC ಮೂಲಕ ಆಧಾರ್ ದೃಢೀಕರಿಸಿ ಅಂತಿದೆಯಲ್ಲ, ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬಂದಿದೆ KYC ಸೇವೆ ಅಂತ ಬರ್ತಾ ಇದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇದೆ, ಹಾಕಬೇಕು ಮತ್ತು ಕೆಳಗಡೆ ಚೆಕ್ ಬಾಕ್ಸ್ ಇದೆ, ಆಮೇಲೆ OTP ಅಂತಿದೆ. ಈ ಆಧಾರ್ ಕಾರ್ಡ್ ನಂಬರು ಮತ್ತು ಚೆಕ್ ಬಾಕ್ಸ್ನ ಓಕೆ ಮಾಡಿಕೊಂಡು OTPನ ಕಳಿಸ್ಬೇಕು. ಇವಾಗ ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ದೀನಿ, ಆಧಾರ್ ಕಾರ್ಡ್ ನಂಬರು. ಇವಾಗ ಚೆಕ್ ಬಾಕ್ಸ್ ಕೂಡ ಓಕೆ ಮಾಡ್ಕೊಂಡಿದ್ದೀನಿ. ಕೆಳಗಡೆ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಜನ್ರೇಟ್ OTP ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು OTPನ ಕಳಿಸ್ತಾ ಇದ್ದೀನಿ. ನೋಡಿ ಇವಾಗ OTP ಸೆಂಡ್ ಆಗಿದೆ. ಬಂದಿರುವಂಥ OTPನ ಇಲ್ಲಿ ನಾನು ಎಂಟ್ರಿ ಮಾಡಿದ್ದೀನಿ. ಇವಾಗ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಡೀಟೇಲ್ಸ್ ಬಂದುಬಿಡುತ್ತೆ. ಇಲ್ಲಿ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಕೂಡ ಬಂದಿದೆ. ಕೆಳಗೆ ಸಂಬಂಧ ಇದೆ, ಹುಟ್ಟಿದ ದಿನಾಂಕ ಮತ್ತು KYC ಸಂಪೂರ್ಣ ಬಂದುಬಿಟ್ಟಿದೆ. ಕೆಳಗಡೆ ಇವಾಗ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ನಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಬೈಲ್ ನಂಬರ್ ಹಾಕ್ಕೊಂಡು ಇಲ್ಲಿ ಸಕ್ರಿಯಗೊಳಿಸಿ ಎಲ್ಲ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. OTPಯನ್ನು ನಿಮ್ಮ ನೋಂದಣಿ ಮಾಡಿದ ನಂಬರ್ಗೆ ಕಳಿಸಲಾಗಿದೆ ಅಂತ ಬರ್ತಾ ಇದೆ. ಇಲ್ಲಿ OTP ಕೂಡ ಬಂದಿದೆ ನೋಡಿ. ಇವಾಗ ಈ OTPನ ಕೂಡ ನಾನು ಹಾಕ್ತಾ ಇದ್ದೀನಿ. OTP ಹಾಕಿದ ಮೇಲೆ ಇಲ್ಲಿ ಸಲ್ಲಿಸ್ತಾ ಇದ್ದೀನಿ ನೋಡಿ. ಕೆಳಗಡೆ GPS ಮ್ಯಾಪ್ ಡೌನ್ಲೋಡ್ ಆಗುತ್ತಿದೆ, ನಿರೀಕ್ಷಿಸಿ ಅಂತ ಹೇಳ್ತಾ ಇದೆ. ಇದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸಂಪೂರ್ಣ ನಮ್ಮ ಹಳ್ಳಿಯ GPS ಮ್ಯಾಪ್ ಡೌನ್ಲೋಡ್ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮದೊಂದೇ ಹೊಲದ ಮ್ಯಾಪ್ ಡೌನ್ಲೋಡ್ ಆಗೋಲ್ಲ, ಪೂರ್ತಿ ನಮ್ಮದು ಹಳ್ಳಿದು GPS ಮ್ಯಾಪ್ ಡೌನ್ಲೋಡ್ ಆಗುತ್ತೆ. ಅದು ಆಗಿದೆ ನೋಡಿ. ಇವಾಗ ಡೌನ್ಲೋಡ್ ಕೂಡ ಆಗಿದೆ. ನಂತರ ನಮ್ಮದು ಆ ಮ್ಯಾಪಲ್ಲಿ ನಮ್ಮ ಎಲ್ಲಿದೆ ನಮ್ಮ ಭೂಮಿ ಎಂಬುದು ಕೂಡ ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ FID ನಂಬರ್ ಇದೆ, ರೈತನ ಹೆಸರು ಇದೆ, ಆಮೇಲೆ ಗ್ರಾಮದ ಹೆಸರಿದೆ, ಸರ್ವೆ ನಂಬರ್ ಇದೆ, ಮಾಲೀಕನ ಹೆಸರು ಮತ್ತು ವಿಸ್ತೀರ್ಣ ಎಲ್ಲ ಬಂದುಬಿಟ್ಟಿದೆ. ಈ ಕಡೆ ಆಪ್ಷನ್ಸಲ್ಲಿ ಹಿಂದಿರುಗಿ ಅಂತಿದೆ, ಸರ್ವೆ ನಂಬರ್ನ ಸೇರಿಸಿ ಅಂತಿದೆ. ಸರ್ವೆ ನಂಬರ್ ಸೇರಿಸಿ ಅಂತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು 2-3 ತವಲಿ ನಮ್ಮ ಹೊಲ ಇದ್ದರೆ, ಒಬ್ಬರೇ ಓನರ್ ಇರ್ತಾರೆ, ಆ ಓನರ್ಗೆ ಸಂಬಂಧಪಟ್ಟಂತೆ 2-3 ತವಲಿ ಅವ್ರದ್ದು ಭೂಮಿ ಇರುತ್ತೆ. 2-3 ತವಲಿ ಅವ್ರದ್ದು ಭೂಮಿ ಇರುತ್ತೆ. ಅಂಥ ಭೂಮಿ ಇದ್ದಾಗ ಸರ್ವೆ ನಂಬರ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ FID ಇರುತ್ತೆ, ಆಮೇಲೆ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಮತ್ತು ಸರ್ವೆ ನಂಬರ್ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು. ನೋಡಿ ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವರು ನಾನು ಮಾಡ್ತಿರುವಂಥ ಡೆಮೋದಲ್ಲಿ ಅವ್ರದ್ದು ಬೇರೆ ಏನು ಭೂಮಿ ಇಲ್ಲ, ಅದರಿಂದ ಅವ್ರದ್ದು ನಾನು ಬಿಡ್ತಾ ಇದ್ದೀನಿ. ಹಿಂದಿರುಗಿ ಅಂತ ಇಲ್ಲಿ ಬರ್ತಾ ಇದ್ದೀನಿ. ಒಂದೇ ಭೂಮಿ ಇರೋದರಿಂದ ಒಂದೇ ಭೂಮಿದು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದು ಸೂಚನೆ ಕೊಟ್ಟಿದ್ದಾರೆ, ಬೆಳೆ ಸಮೀಕ್ಷೆ ಆರಂಭಿಸಲು ಸರ್ವೆ ನಂಬರನ್ನು ಆಯ್ಕೆ ಮಾಡಿ ಅಂತಿದೆ. ಇಲ್ಲಿ ಕೆಳಗಡೆ ಸರ್ವೆ ನಂಬರ್ ಇದೆಯಲ್ಲ, ಆ ಸರ್ವೆ ನಂಬರ್ ಮೇಲೆ ನಾವು ಇವಾಗ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಮ್ಯಾಪ್ ಓಪನ್ ಆಗುತ್ತೆ. ಸರ್ವೆ ನಂಬರ್ ಇದೆ, ಕೆಳಗಡೆ GPS ನಿಖರತೆ ಅಂತಿದೆ. ಇದು 30 ಮೀಟ್ರ್ ಒಳಗಡೆನೇ ಇರಬೇಕು. ಇವಾಗ 7 ಮೀಟ್ರ್ ಇದೆ, ಯಾವುದೇ ಸಂಶಯವಿಲ್ಲ, ಆರಾಮಾಗಿ ಆಗುತ್ತೆ. ಅದಾದಮೇಲೆ ಕೆಳಗಡೆ ಮಾಲೀಕರ ಹೆಸರು ಬರ್ತಾ ಇದೆ ಮತ್ತು ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ಹೊಲ ಎಂಬುದು ಕೂಡ ಕೆಳಗಡೆ ಇದೆ. ಇವಾಗ ಬೆಳೆ ವಿವರನ ನಾವು ದಾಖಲಿಸೋಣ ಬನ್ನಿ. ಇಲ್ಲಿ ರೈತರ ಜಮೀನಿನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದೆಯಾ ಅಂತ ಇಲ್ಲಿ ಕೇಳ್ತಾ ಇದೆ ಕ್ವಶನು. ಉದಾಹರಣೆಗೆ ಮನೆ, ಕೊಟ್ಟಿಗೆ, ಕಣ, ಹೊಂಡ, ಬಾವಿ, ರಸ್ತೆ ಅಂತಿದೆ. ಇದು ಏನಾದರೂ ನಿಮ್ಮ ಹತ್ರ ನಿಮ್ಮ ಹೊಲದಲ್ಲಿ ಇದ್ದರೆ ಹೌದು ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಮ ತಾಕಿನಲ್ಲಿ ಪಾಳು ಪ್ರದೇಶ ಇದೆಯಾ ಅಂದರೆ ಅಥವಾ ಖಾಲಿ ಇರುವ ಪ್ರದೇಶ ಇದೆಯಾ, ನಿಮ್ಮ ಹೊಲದಲ್ಲಿ ಸಂಪೂರ್ಣ ಬೆಳೆ ಹಾಕಿದ್ದೀರಾ ಅಥವಾ ಖಾಲಿ ಇದೆಯಾ ಎಂಬುದು ಈ ಕ್ವಶನಲ್ಲಿದೆ. ಇತ್ತಪ್ಪ ಅಂತಂದರೆ ಇತ್ತಂತ ಹಾಕಿ, ಇಲ್ಲಪ್ಪ ಅಂದರೆ ಇಲ್ಲ ಅಂತ ಹಾಕಿ. ಇದ್ದರೆ ಇವಾಗಲೇ ಎಂಟ್ರಿ ಮಾಡ್ಕೋಬೇಕು, ಆಮೇಲೆ ಇದು ಎಂಟ್ರಿ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಈ ಹೊಲದಲ್ಲಿ ಖಾಲಿ ಇಲ್ಲ, ಅದರಿಂದ ನಾನು ಇಲ್ಲ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮುಂದೆ ಬಂದುಬಿಟ್ಟು ಜಮೀನಿನಲ್ಲಿ ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಿದೆ ಅಂತ ಬರ್ತಾ ಇದೆ. ಸುಮಾರು 344 ಬೆಳೆಗಳು ಇದರಲ್ಲಿ ಇದೆ. 344 ಬೆಳೆಗಳು ಎಲ್ಲನೂ ನಾವು ಹೇಳೋಕ್ಕಿಲ್ಲಿ ಆಗಲ್ಲ. 1 to 10ವರೆಗೆ ಇಲ್ಲಿ ಮಾರ್ಕ್ನ ನೋಡ್ಕೋಬೇಕು. 1 ಅಂತ ಇಲ್ಲಿ ಪ್ರೆಸ್ ಮಾಡಿದಾಗ ನೋಡಿ ಇಷ್ಟೊಂದು ಬೆಳೆ ಎಲ್ಲ ಓಪನ್ ಆಗುತ್ತೆ. ಈ ರೀತಿ ಮೇಲೆ ಸರಿಸ್ಕೊಂಡಾಗ ಈ ರೀತಿ ಎಲ್ಲ ಬೆಳೆಗಳು ಬರುತ್ತೆ. ಇದೆ ನೋಡಿ, ಈ ರೀತಿ 1 to 9ವರೆಗೆ ನೀವು ಹೊಡ್ಕೊಂಡು ಯಾವೆಲ್ಲ ಬೆಳೆಗಳು ಬರುತ್ತೆ, ನಿಮಗೆ ಯಾವ ಬೆಳೆ ಬೇಕೋ ಅದರಲ್ಲಿ ನೀವು ಹುಡುಕಿಕೊಂಡು ಬೆಳೆಯನ್ನು ಎಂಟ್ರಿ ಮಾಡ್ಕೊಳ್ಳಿ. ನಾನಿವಾಗ ಮೊದಲಿಗೆ ಮೆಕ್ಕೆಜೋಳನ ಹಾಕ್ತಾಯಿದ್ದೀನಿ. ಮೆಕ್ಕೆಜೋಳನ ನಾನು ನೋಡ್ಕೊಂಡಿದ್ದೀನಿ, 4 ನಂಬರಲ್ಲಿ ಇದೆ ಇದು. ಅದರಿಂದ 4 ಪ್ರೆಸ್ ಮಾಡಿಕೊಂಡು ಮೆಕ್ಕೆಜೋಳ, ಮಸುಕಿನ ಜೋಳ, ಗೋವಿನ ಜೋಳ ಅಂತಿದೆಯಲ್ಲ, ಅದರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಮೇಲೆ ಕೆಳಗಡೆ ಏನು ಕೇಳ್ತಾ ಇದೆ, ಶುದ್ಧ ಬೆಳೆ
ಅಥವಾ ಆಯ್ಕೆ ಮಾಡಿ ಅಂತಿದೆ. ಶುದ್ಧ ಬೆಳೆ ಅಥವಾ ಮಿಶ್ರ ಬೆಳೆ. ಇದು ಮಿಶ್ರ ಬೆಳೆ ಏನಿಲ್ಲ, ಶುದ್ಧ ಬೆಳೆ ಇದೆ. ಅದರಿಂದ ಶುದ್ಧ ಬೆಳೆ ಹಾಕ್ತಾಯಿದ್ದೀನಿ. ಬಿತ್ತನೆ ಸಮಯ 2024 ತಿಂಗಳ ಜೂನು ಮತ್ತು ವಾರ 3ನೇ ವಾರದಲ್ಲಿ ನಾವು ಬಿತ್ತನೆ ಮಾಡಿದ್ದೀವಿ. ನೀರಾವರಿ ಮೂಲ ಬಂದುಬಿಟ್ಟು ನಮ್ಮದು ನೀರಾವರಿ ಇದೆ. ಮಳೆ ಆಶ್ರಿತ ಇದ್ದರೆ ಮಳೆ ಆಶ್ರಿತ ಅಂತ ಹಾಕ್ಕೊಳ್ಳಿ. ನೀರಾವರಿ ಮೂಲ ಬಂದುಬಿಟ್ಟು ಇಲ್ಲಿ ಬಾವಿ ಇದೆಯಾ, ಕೆರೆ ಇದೆಯಾ ಅಥವಾ ಕೊಳವೆ ಬಾವಿ ಇದೆ ಅಂತಿದೆ. ನಮ್ಮದು ಕೊಳವೆ ಬಾವಿ ಇದೆ, ಅದರಿಂದ ಕೊಳವೆ ಬಾವಿ ಹಾಕ್ತಾಯಿದ್ದೀನಿ. ಎಕರೆ ಬಂದುಬಿಟ್ಟು 1 ಎಕರೆ 11 ಗುಂಟೆಯಲ್ಲಿ ನಾವು ಮೆಕ್ಕೆಜೋಳನ ಹಾಕಿದ್ದೀವಿ. ಇವಾಗ ಕೆಳಗಡೆ ಛಾಯಾಚಿತ್ರ ಸೆರೆ ಹಿಡಿಯಿರಿ ಅಂತ ಬರ್ತಾಯಿದೆ. ಇವಾಗ ನಾವು ಛಾಯಾಚಿತ್ರವನ್ನು ಸೆರೆ ಹಿಡಿಯೋಣ ಬನ್ನಿ. ಛಾಯಾಚಿತ್ರ ಸೆರೆ ಹಿಡಬೇಕಾದ್ರೆ ಮೊಬೈಲ್ನ ನಾವು ಸ್ಟ್ರೇಟಾಗಿ ಇಟ್ಕೋಬೇಕು. ಸ್ವಲ್ಪ ಈ ರೀತಿ ಡೌನ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ರೆಡ್ ಲೈಟ್ ಬಂದರೆ ಇದು ಆಗಲ್ಲ, ರೆಡ್ ನಂಬರಲ್ಲಿ ಛಾಯಾಚಿತ್ರ ಸೆರೆ ಹಿಡಲು ನೀವು ಸರಿಯಾದ ಸರ್ವೆ ನಂಬರ್ನ ಗಡಿಯೊಳಗೆ ಇರಬೇಕು ಅಂತಿದೆ. ಗಡಿಯಲ್ಲೇ ಇದ್ದೀವಿ ಈಗ ನೋಡಿ. 2 ಮೀಟ್ರ್ ಅಂತಿದೆ ಮೇಲ್ಗಡೆ, ಏನು ಪ್ರಾಬ್ಲಮ್ ಇಲ್ಲ, ಆಗತ್ತೆ. ಸ್ವಲ್ಪ ವೇಟ್ ಮಾಡ್ಕೋಬೇಕು ನೋಡಿ. ಇವಾಗ ಫೋಟೋನ ನಾನು ತೆಗಿತಾ ಇದ್ದೀನಿ. ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ ಅಂತ 3 ಫೋಟೋ ಕೇಳ್ತಾ ಇದೆ. ನೀವು 3 ಫೋಟೋ ಹೊಡಿಬೋದು, ಒಂದೇ ಫೋಟೋ ಹೊಡ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನು ಇವಾಗ 3 ಫೋಟೋ ಕೂಡ ಹೊಡ್ಕೊಳ್ತಾ ಇದ್ದೀನಿ. ಒಂದು ಪೂರ್ತಿ ಹೊಡೆದಿದ್ದೀನಿ, ಇನ್ನೊಂದು ಬೆಳೆದು ಡೈರೆಕ್ಟಾಗಿ ಬೆಳೆದಷ್ಟೇ ಹೊಡ್ಕೊಳ್ತಾ ಇದ್ದೀನಿ ನೋಡಿ. ಒಂದೇ ಬೆಳೆದು ಕೂಡ ಹೊಡ್ಕೊಳ್ತಾ ಇದ್ದೀನಿ. ನೀವು ಅಳಗಿಡಿಸಿದ ಮೊಬೈಲನ್ನು ಅಳಗಾಡಿಸ್ಬಿಟ್ರೆ ಇದು ಆಗಲ್ಲ. ಆದ್ದರಿಂದ ಸ್ವಲ್ಪ ಮೊಬೈಲ್ ಗಟ್ಟಿಯಾಗಿ ಇಟ್ಕೊಂಡು ತೆಗಿಬೇಕು. ಈಗ ಕೂಡ ಅದೇ ರೀತಿ ಬರ್ತಾಯಿದೆ. ಸ್ವಲ್ಪ ಮೊಬೈಲ್ನ ಗಟ್ಟಿಯಾಗಿ ಇಟ್ಕೋಬೇಕು. ಹೊಸ ಅಪ್ಡೇಟಲ್ಲಿ ಈ ಥರ ಕೊಟ್ಟಿದ್ದಾರೆ. ಇವಾಗ ಓಕೆ ಆಗಿದೆ. ಇನ್ನೊಂದು ಫೋಟೋನ ಸಂಪೂರ್ಣ ಹೊಲದ್ದು ಇವಾಗ ಇನ್ನೊಂದು ಹೊಡ್ಕೊಳ್ತಾ ಇದ್ದೀನಿ. ಇದು ಕೂಡ ಓಕೆ ಆಗಿದೆ. ಇವಾಗ ಕೆಳಗಡೆ ಮಾಹಿತಿ ಸೇರಿಸಿ ಅಂತ ಬರ್ತಾಯಿದೆ. ಮಾಹಿತಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳೆ ವಿವರ ಮಾಹಿತಿ ಉಳಿಸಲು ಸರಿಯಾದ ರೇಡಿಯಸ್ ಒಳಗಡೆ ಇರಬೇಕು ಅಂತಿದೆ. ರೇಡಿಯಸ್ ಒಳಗಡೆ ಇದ್ದೀವಿ. 15 ಮೀಟ್ರ್ ಇದೆ ರೇಡಿಯಸ್ಸು. 30 ಮೀಟ್ರ್ ಮೇಲೆ ಹೋಗಬಾರ್ದು ಇದೆ. ಸ್ವಲ್ಪ ವೇಟ್ ಮಾಡ್ಕೋಬೇಕು. ಸ್ವಲ್ಪ ವೇಟ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ವಿವರ ಉಳಿಸಲಾಗಿದೆ ಅಂತ ಬಂದಿದೆ. ಓಕೆ ಆಗಿದೆ. ಕ್ರಮ ಸಂಖ್ಯೆ 1ರಲ್ಲಿ ಮೆಕ್ಕೆಜೋಳ ಇದೆ ಮತ್ತು ನಮೂದಿಸಿದ ವಿಸ್ತೀರ್ಣ 1 ಎಕರೆ 11 ಗುಂಟೆ ಇದೆ. ಬೆಳೆ ವರ್ಗ ಶುದ್ಧ ಬೆಳೆ ಇದೆ. ಬೆಳೆ ವಿಧ ಋತುಮಾನಿತ ಬೆಳೆ ಇದೆ. ಇದು ಎಲ್ಲ ಕರೆಕ್ಟ್ ಇದ್ದರೆ ಸುಮ್ಮನೆ ಬಿಟ್ಟು ಬಿಡಬೇಕು. ಏನಾದರೂ ತಪ್ಪಾದರೆ ಇಲ್ಲಿ ರದ್ದುಪಡಿಸಿ ಅಂತಿದೆಯಲ್ಲ ಅದ್ರ ಮೇಲೆ ಹೊಡ್ಕೊಂಡು ತಪ್ಪನ್ನು ನಾವು ಕರೆಕ್ಟಾಗಿ ಮಾಡ್ಕೋಬಹುದು. ಆಮೇಲೆ ನಾನು ಇವಾಗ ವಿವರ ಉಳ್ಸೋಕೆ ಹೋಗ್ತೀನಿ, ನೋಡ್ಕೊಳ್ಳಿ. ಈಗ ವಿವರ ಉಳಿಸೋಕ್ಕೆ ಆಗಲ್ಲ. ಯಾಕಂದರೆ ಸಂಪೂರ್ಣ ಹೊಲದ ವಿಸ್ತೀರ್ಣದ ಮಾಹಿತಿಯನ್ನು ನಮೂದಿಸಿ ಮತ್ತು ಪ್ರಯತ್ನಿಸಿ ಅಂತ ಹೇಳ್ತಾ ಇದೆ. ಸಂಪೂರ್ಣ ಹೊಲದ ವಿಸ್ತೀರ್ಣ ಹಾಕಿದಾಗ ಮಾತ್ರ ಇದು ಬೆಳೆ ಸಮೀಕ್ಷೆ ಸಂಪೂರ್ಣವಾಗುತ್ತೆ. ಆದ್ದರಿಂದ ನಾವು ಸಂಪೂರ್ಣ ಹೊಲದ ಹಾಕಬೇಕು. ಇವಾಗ 1 ಎಕರೆ 11 ಗುಂಟೆದು ಹಾಕ್ತೀನಿ. ಲಭ್ಯವಿರುವ ವಿಸ್ತೀರ್ಣ 2 ಎಕರೆ 20 ಗುಂಟೆ ಇದೆ. ಅದು ಕೂಡ ನಾವು ಮುಂದೆ ಹಾಕ್ಕೊಂಡು ಬೆಳೆ ಸಮೀಕ್ಷೆನ ಪೂರ್ಣಗೊಳಿಸೋಣ ಬನ್ನಿ. ಇವಾಗ ನಾನು ಇನ್ನೊಂದು ಬೆಳೆನ ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಇನ್ನೊಂದು ಬೆಳೆ ಬಂದುಬಿಟ್ಟು ನಮ್ಮದು ಕಬ್ಬಿದೆ. ಕಬ್ಬು 1 ನಂಬರಲ್ಲಿದೆ. ಸ್ವಲ್ಪ ಮೇಲೆ ಸರಿಸ್ಕೊಂಡು ಇಲ್ಲಿ ನೋಡ್ತಾ ಇದ್ದೀನಿ. 1 ನಂಬರ್ 18 ನಂಬರಲ್ಲಿದೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಶುದ್ಧ ಬೆಳೆ ಮಿಶ್ರ ಬೆಳೆ ಶುದ್ಧ ಬೆಳೆ ಇದೆ. ಬಿತ್ತನೆ ಸಮಯ 2024 ತಿಂಗಳ ಬಂದುಬಿಟ್ಟು ಜೂನ್ ತಿಂಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ವಾರ 2ನೇ ವಾರ. ನೀರಾವರಿ ವಿಧ ಇದು ನೀರಾವರಿ ಮೂಲ ಬಾವಿ ಕೊಳವೆ ಬಾವಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಎಕರೆ ಬಂದುಬಿಟ್ಟು ಇದು 1 ಎಕರೆ ಇದೆ. 1 ಎಕರೆನ ಎಂಟ್ರಿ ಮಾಡ್ತಾ ಇದ್ದೀನಿ. ಇವಾಗ ಛಾಯಾಚಿತ್ರ ಸೆರೆ ಹಿಡೀರಿ ಅಂತ ಬರ್ತಾಯಿದೆ. ಸೆರೆ ಹಿಡಿತಾ ಇದ್ದೀನಿ. ಸ್ವಲ್ಪ ಮೊಬೈಲ್ ಅಳಗಾಡಿಸ್ಬಾರ್ದು, ಗಟ್ಟಿಯಾಗಿಯೇ ಹಿಡ್ಕೋಬೇಕು. ಛಾಯಾಚಿತ್ರ ಬಂದಿದೆ ನೋಡಿ. 2 3 ಛಾಯಾಚಿತ್ರ ಕೂಡ ತೆಗೆದಿದ್ದೀನಿ. ಮಾಹಿತಿನ ಸೇರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಾಹಿತಿ ಸೇರಿಸಿದಾಗಿದೆ. ಲಭ್ಯ ಇರುವ ಬಾಕಿ ವಿಸ್ತೀರ್ಣ 1 ಎಕರೆ 20 ಗುಂಟೆ. ಇದನ್ನು ಕೂಡ ನಾವು ಹಾಕ್ಕೋಬೇಕು. ಅವಾಗ ಮಾತ್ರ ಬೆಳೆ ಸಮೀಕ್ಷೆ ಸಂಪೂರ್ಣವಾಗುತ್ತೆ. ಇವಾಗ ನಾನು ಬಾಕಿ ಇರುವಂಥ ವಿಸ್ತೀರ್ಣ ಬೆಳೆ GPS ಕೂಡ ಇವಾಗ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇವಾಗ ಕೆಲವು ಮುಖ್ಯ ಬೆಳೆಗಳ ನಂಬರ್ಗಳು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ. ಅಲ್ಲಿಂದ ನೀವು ನೋಡಿಕೊಂಡು ಬೆಳೆ ಸಮೀಕ್ಷೆನ ಮಾಡ್ಕೋಬೋದು. ನಾನು ಇವಾಗ ಮಾಡ್ತಿರುವಂಥ ಬೆಳೆ ಸಮೀಕ್ಷೆ ಯಾವುದಪ್ಪ ಅಂತಂದರೆ ಈರುಳ್ಳಿ. ಇದು 1 ನಂಬರ್ನ ಇಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 17 ನಂಬರಲ್ಲಿ ಈರುಳ್ಳಿ ಉಳ್ಳಾಗಡ್ಡಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಮೇಲೆ ಶುದ್ಧ ಬೆಳೆನೇ ಇದೆ. ಶುದ್ಧ ಬೆಳೆ ಹಾಕ್ತಾಯಿದ್ದೀನಿ. ಬಿತ್ತನೆ ವರ್ಷ 2024 ತಿಂಗಳ ಬಂದುಬಿಟ್ಟು ಇದು ಜುಲೈ ಲಾಸ್ಟ್ ಕೊನೆ ವಾರದಲ್ಲಿ ಹಾಕಿದ್ದೀವಿ. ಅದರಿಂದ ಕೊನೆ ವಾರ 5ನೇ ವಾರ ಅಂತ ಹಾಕ್ತಾಯಿದ್ದೀವಿ. ನೀರಾವರಿ ಇದೆ. ಆಮೇಲೆ ನೀರಾವರಿ ಮೂಲ ಬಾವಿ ಕೊಳವೆ ಬಾವಿ ಇದೆ. ವಿಸ್ತೀರ್ಣ ಬಂದುಬಿಟ್ಟು 1 ಎಕರೆ 20 ಗುಂಟೆ ಇದೆ. 1 ಎಕರೆ 20 ಗುಂಟೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇವಾಗ ಛಾಯಾಚಿತ್ರವನ್ನು ಸೆರೆ ಹಿಡಿಯಿರಿ ಅಂತ ಕೇಳ್ತಾ ಇದೆ.
ಛಾಯಾಚಿತ್ರವನ್ನು ಸೆರೆ ಹಿಡಿಯೋಣ ಬನ್ನಿ. ನೋಡಿ, ಛಾಯಾಚಿತ್ರ ಸೆರೆ ಹಿಡಿದಿದ್ದೀನಿ. 3 ಛಾಯಾಚಿತ್ರ ಸೆರೆ ಹಿಡ್ತೀನಿ, ನೋಡ್ಕೊಳ್ಳಿ. ಸ್ವಲ್ಪ ಮೊಬೈಲ್ ಅಲಗಾಡ್ತು, ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. 3 ಕೂಡ ಬಂದಿದೆ. ಇವಾಗ ಮಾಹಿತಿ ಸೇರಿಸ್ತಾ ಇದ್ದೇನೆ, ಸೇರಿಸ್ಬಿಟ್ಟಿದ್ದೀನಿ ನೋಡಿ. ಇವಾಗ ರೈತನ ವಸ್ತು ವಿಸ್ತೀರ್ಣ 3 ಎಕರೆ 31 ಗುಂಟೆ, ಲಭ್ಯವಿರುವ ಬಾಕಿ ವಿಸ್ತೀರ್ಣ 0 ಇದೆ. ಇವಾಗ ಸಂಪೂರ್ಣ ಬೆಳೆ ಸಮೀಕ್ಷೆ ಮುಕ್ತಾಯಗೊಂಡಿದೆ. ಇವಾಗ ವಿವರ ಉಳಿಸಿ ಅಂತ ಬರ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಆ್ಯಪ್ನ ಯಾವ ರೀತಿ ನಾವು ಮಾಡ್ಕೋಬೇಕು ಎಂಬುದನ್ನು ಸಂಪೂರ್ಣ ಕೂಡ ನಾನು ಇವಾಗ ಹೇಳಿದ್ದೀನಿ. ಮತ್ತು ಆ್ಯಪ್ನ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಇವಾಗ ವಿವರ ಉಳಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ಇಲ್ಲಿ ಸಂಪೂರ್ಣ ಬರ್ತಾ ಇದೆ ನೋಡಿ, ಮಾಲೀಕರ ಹೆಸರು ಅಂತ ಬರ್ತಾ ಇದೆ, ಸರ್ವೆ ನಂಬರ್ ಬರ್ತಾ ಇದೆ ಮತ್ತು ವಿಸ್ತೀರ್ಣ ಇಲ್ಲಿ ಎಲ್ಲ ಬರ್ತಾ ಇದೆ ನೋಡಿ. ಮೆಕ್ಕೆಜೋಳ 1 ಎಕರೆ 11 ಗುಂಟೆ, ಕಬ್ಬು 1 ಎಕರೆ, ಈರುಳ್ಳಿ 1 ಎಕರೆ 20 ಗುಂಟೆ. ಮಾಹಿತಿ ಸರಿಯಾಗಿದೆಯಾ ಅಥವಾ ಇಲ್ಲ ಎಂಬುದನ್ನು ಕೇಳ್ತಾ ಇದೆ. ಮಾಹಿತಿ ಸರಿಯಾಗಿದೆ, ಆದ್ದರಿಂದ ಸರಿಯಾಗಿದೆ ಅಂತ ನಾನು ಹಾಕ್ತಾಯಿದ್ದೀನಿ. ಸರಿ ಅಂತ ಬರ್ತಾ ಇದೆ, ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಬೆಳೆ ಸಮೀಕ್ಷೆ ವರದಿ ಅಂತಿದೆ. ಅಪ್ಲೋಡ್ ಮಾಡಿ ಅಂತಿದೆಯಲ್ಲ, ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಮಾಡಿಲ್ಲ, ನೋಡಿ, ಅಪ್ಲೋಡ್ ಮಾಡಲು ಮಾಹಿತಿ ಲಭ್ಯವಿಲ್ಲ ಅಂತ ಹೇಳ್ತಾ ಇದೆ. ಅದು ಆಲ್ರೆಡಿ ಇವಾಗ ಅಪ್ಲೋಡ್ ಆಗಿದೆ. ಬೆಳೆ ಸಮೀಕ್ಷೆ ವರದಿ ನೋಡ್ಕೊಳ್ಳೋಣ. ಅಪ್ಲೋಡ್ ವಿವರ ಅಂತಿದೆಯಲ್ಲ, ಅದರ ಮೇಲೆ ಹೋಗೋಣ. ಅಲ್ಲಿ ಏನು ಬರ್ತಾಯಿಲ್ಲ, ಬೆಳೆ ಸಮೀಕ್ಷೆ ವಿವರ ನೋಡೋಣ. ಕೆಳಗಡೆ ಇಲ್ಲಿ ಬಂದಿದೆ ನೋಡಿ, ಬಸವನ ಬಾಗೇವಾಡಿ ಕೆಳಗಡೆ ಬಸವನ ಬಾಗೇವಾಡಿ ಉಪ್ಪಲ್ದನೆ ಅಂತ ಇದೆ. ಸರ್ವೆ ನಂಬರ್ ಕೂಡ ಇದೆ, ಮಾಲೀಕರ ಹೆಸರು, ಬೆಳೆ ಸಮೀಕ್ಷೆ ಅಂತಿದೆಯಲ್ಲ, ಡಾಟಾ ಸಂಗ್ರಹಿಸಲಾಗಿದೆ ಅಂತ ಬರ್ತಾ ಇದೆ. ಈ ರೀತಿ ಮಾಡ್ಕೋಬೇಕು. ಬಾಕಿ ಸಮೀಕ್ಷೆ ವಿವರ ಅಂತ ನೋಡೋಣ, ಯಾವುದೇ ಬಾಕಿ ಇಲ್ಲ. ಕೆಳಗಡೆ ಅಪ್ಲೋಡ್ ಆಗಲಾರ್ದ ಬೆಳೆ ಸಮೀಕ್ಷೆ ವಿವರ ಅಂತ ಇದೆಯಲ್ಲ, ಅದ್ರ ಮೇಲೂ ಕ್ಲಿಕ್ ಮಾಡಿ ತೋರಿಸ್ತೀನಿ. ಅಪ್ಲೋಡ್ ಅಂತೂ ಆಗಿದೆ. ಅಪ್ಲೋಡ್ ಆಗಿಲ್ಲ ಅಂದರೆ ಅಲ್ಲಿ ಶೋ ಆಗುತ್ತೆ. ಅಪ್ಲೋಡ್ ಆಗಿದ್ದರಿಂದ ಯಾವುದೇ ರೀತಿ ಶೋ ಆಗಲ್ಲ. ನೋಡಿ, ಹಿಂತಿರುಗ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಬೆಳೆ ಸಮೀಕ್ಷೆಯನ್ನು ಮಾಡಿಕೊಳ್ಳಿ. ನನ್ನ ಈ ಆ್ಯಪ್ನ ಲಿಂಕ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಆ್ಯಪ್ನ ಲಿಂಕ್ ಕೂಡ ಹಾಕಿದ್ದೀನಿ. ಕೆಲವು ಮುಖ್ಯ ಬೆಳೆಗಳ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಅಲ್ಲಿಂದ ತಗೊಂಡು ಬೆಳೆ ಸಮೀಕ್ಷೆನ ಪೂರ್ಣಗೊಳಿಸ್ಕೊಳ್ಳಿ.